ಹಾಯ್ ಹಲೋ ನಮಸ್ಕಾರ. ಇವತ್ತು ಕ್ರಿಸ್ಪಿಯಾಗಿರೋ ಒಂದು ಚಿಪ್ಸ್ನ ಮಾಡೋಣ ಬಾಳೆಕಾಯಿಂದ. ಫಸ್ಟು ಅದಕ್ಕೆ ಒಂದು ಡ್ರಾಪಷ್ಟು ಎಣ್ಣೆನ ಕೈಗೆಲ್ಲ ಹಚ್ಕೊಳ್ಳಿ. ಇದರಿಂದ ಬಾಳೆಕಾಯಿ ಅಂಟೆಲ್ಲ ಕೈಗೆ ಅಂಟ್ಕೊಳೋದಿಲ್ಲ. ಆಮೇಲೆ ಚಾಕು ತೊಗೊಂಬಿಟ್ಟು ಅಲ್ಲಲ್ಲಿ ಈ ಥರ ಕುಯ್ಕೊಳ್ಳಿ. ತುಂಬ ಒಳಗಡೆ ಎಲ್ಲ ಕುಯ್ಬೇಡಿ, ಮೇಲೆ ಸಿಪ್ಪೆ ಅಷ್ಟೇ ಈ ಥರ ಗೀರ್ಕೊಂಡ್ರೆ ಆಯಿತು. ಆಮೇಲೆ ಅದು ಕೈಯಿಂದ ಈಸಿಯಾಗಿ ಸಿಪ್ಪೆನ ತಕ್ಕೋಬೋದು ನೀವು. ಸಿಪ್ಪೆ ಎಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ತೆಗಿಯೋಕ್ಕೆ. ಈ ರೀತಿ ಎಲ್ಲ ಸಿಪ್ಪೆನ ತಕ್ಕೊಂಡು ಇಟ್ಕೊಂಡಿದ್ದಾದಮೇಲೆ ಒಂದು ಚಿಪ್ಸ್ ಕಟ್ಟರ್ನ ತೊಗೊಂಬಿಟ್ಟು ತೆಳ್ಳಗೆ ಇದನ್ನ ಸ್ಲೈಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಚಿಪ್ಸ್ ಕಟ್ಟರ್ ಇಲ್ಲ ಅಂತಂದರೆ ಒಂದು ಚಾಕುಯಿಂದ ತೆಳ್ಳಗೆ ಇದನ್ನ ಹಚ್ಕೊಳ್ಳಿ. ಈಗ ಎಲ್ಲ ಬಾಳೆಕಾಯಿನೂ ಸ್ಲೈಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರನ್ನ ತೊಗೊಂಬಿಟ್ಟು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕಿ ನಾವು ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಬಾಳೆಕಾಯಿನೆಲ್ಲ ಇದಕ್ಕೆ ಹಾಕಿ ಇದರಿಂದ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ. ನೀವು ಇದೆಲ್ಲ ಬೇಡ ಅಂತಂದ್ಬಿಟ್ರೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಡು ಕರ್ಕೋಬೋದು. ಈಗ ಒಂದು 5 ನಿಮಿಷದಲ್ಲೇ ಬಾಳೆಕಾಯಿ ಎಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಹಿಡ್ದಿರುತ್ತೆ. ಆವಾಗ ಈ ನೀರನ್ನೆಲ್ಲ ಸೋಸ್ಕೊಂಬಿಡಿ. ಈ ನೀರನ್ನೆಲ್ಲ ತಕ್ಕೊಂಡಿದ್ಮೇಲೆ ಒಂದು ಕಿಚನ್ ಟವಲ್ ಇಲ್ಲ ಬಟ್ಟೆ ಮೇಲೆ ಹರಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಒರೆಸ್ಕೊಳ್ಳಿ. ಎಣ್ಣೆಯಲ್ಲಿ ಕರಿಬೇಕಲ್ವ, ಅದಕ್ಕೆ ನೀರಿದ್ದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೀರನ್ನೆಲ್ಲ ಒರೆಸ್ಕೋಬೇಕಾಗತ್ತೆ. ಈಗ ಒರೆಸ್ಕೊಂಡಿದ್ಮೇಲೆ ಒಂದು ಬೌಲಿಗೆ ಹಾಕಿ ಇದನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕಾದಿರೋ ಎಣ್ಣೆಯಲ್ಲಿ ಒಂದೊಂದೇ ಬಾಳೆಕಾಯಿನ ಬಿಟ್ಟು ಚಿಪ್ಸ್ನ ಕರ್ಕೊಳ್ಳಿ. ಇದು ಸ್ವಲ್ಪ ಇಲ್ಲಿ ಟೈಮ್ ಹಿಡಿಯುತ್ತೆ. ಈ ಬಬಲ್ಸ್, ಈ ಗುಳ್ಳೆ ಎಲ್ಲ ಬರ್ತಾ ಇದ್ದಾವಲ್ಲ, ಇದೆಲ್ಲ ನಿಂದ್ರೋವರೆಗೂ ಕರಿಬೇಕಾಗತ್ತೆ. ಈಗ ನೋಡಿ ಬಬಲ್ಸ್ ಎಲ್ಲ ನಿಂತ್ಕೊಂಡಿದೆ. ಇವಾಗ ಚಿಪ್ಸ್ ಆಗಿದೆ. ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡಿ. ಈಗ ಚಿಪ್ಸ್ ಒಂದು ಸ್ವಲ್ಪ ಬಿಸಿ ಇದ್ದಂಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಒಣ ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗರಿಯಾಗಿ ಚಿಪ್ಸ್ ರೆಡಿಯಾಗಿರುತ್ತೆ. ನೋಡಿ ಕ್ರಿಸ್ಪಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದ್ದಾವೆ. ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.